मला ये वाला स्टेप कर मम्मा। मुंबई से आया मेरा दोस्त को सर्व ನೋಡ್ರಿ ಗೋಬಿ ರೆಡಿ ಆಯಿತು। ವಾವ್, ಹಲೋ ಫ್ರೆಂಡ್ಸ್, ಹಾಯ್, ನಮಸ್ತೆ, ಅಸ್ಸಲಾಮ್ ವಲೈಕಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್। ಬನ್ನಿ ಇವತ್ತಿನ ನ್ಯೂ ವ್ಲಾಗ್ ಸ್ಟಾರ್ಟ್ ಮಾಡೋಣ। ನ್ಯೂ ಮನೆ, ನಮ್ಮ ಹೊಸ ಮನೆಯ ಹೊಸ ವ್ಲಾಗ್ ನೋಡ್ರಿ। ಇವತ್ತೇ ಸಾಮಾನೆಲ್ಲ ಇಟ್ಟಿದ್ವಲ್ಲ ಫ್ರೆಂಡ್ಸ್, ಇವಾಗ ಹಾಲು ಉಕ್ಕಿಸ್ತಾ ಇದ್ದೀವಿ। ಫಸ್ಟ್ ಹಾಲು ಉಕ್ಕಿಸಿದ ನಂತರನೇ ನಾವು ಬೇರೆ ಅಡುಗೆಲ್ಲ ಮಾಡ್ಕೊಬೋದಲ್ವಾ, ಅದರಿಂದಾಗಿ ಮತ್ತು ನಾವು ಸಾಮಾನೆಲ್ಲ ಇಡೋಕ್ಕಿಂತ ಮುಂಚೆನೇ ನಾನು ಅಲ್ಲಿ ನಾವು ಹಳೆ ಮನೆಯಲ್ಲಿ ಇದ್ವಲ್ರಿ, ಆ ಮನೆಯಿಂದ ಅಡುಗೆ ಎಲ್ಲ ಮಾಡಿಟ್ಟಿದ್ದೆ। ಇದರಲ್ಲಿ ಸಾರು ಇದೆ, ಇದರಲ್ಲಿ ಅನ್ನ ಇದೆ। ಇವಾಗ ಇಷ್ಟೇ ಮಾಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಸಾಮಾನು ನಾವು ಇಡ್ತಾ ಇದ್ವಲ್ಲ, ತುಂಬಾ ಟೈಮ್ ಕಮ್ಮಿ ಇತ್ತು। ಇವಾಗ ಸದ್ಯಕ್ಕೆ ನಾನು ಇವಾಗ ಹಾಲು ಉಕ್ಕಿಸ್ತಾ ಇದ್ದೀನಿ। ಬನ್ನಿ ನೋಡ್ರಿ, ಹಾಲು ಉಕ್ಕಿಸುವ पापा ಇಲ್ಲಿ ನೋಡ್ರಿ ನಮ್ಮ ಪಾಪನ। दूध पिला दिलियो पापा जल्दी आओ। क्या नीचे गिरना, हाथ हटा आप। नीचे गिरना। मला पूरा हाल ಅಯ್ಯೋ ಪಿಜ್ಜಾ ಖಾಯ देखो ನೋಡ್ರಿ ಫ್ರೆಂಡ್ಸ್, ಹೆಂಗೆ ತಿಂತಿದಾರೆ ಇವರು ನೋಡ್ರಿ। ಹಾಲು ಉಕ್ಸೋದಾಗಿದ್ದ ನಂತರ ಹಾಲು ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಇದು ಪಪ್ಸ್, ಖಾರಿ ಪಪ್ಸ್ ಅಂತ ಹೇಳ್ತಾರಲ್ರಿ, ಆ ಥರದ್ದು ಪ್ಯಾಕೆಟ್ ತರಿಸಿದ್ವಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದೀವಿ। ಮತ್ತು ಇಲ್ಲಿ ನಮ್ಮ ಓನರ್ ಆಂಟಿ ಅವರು ಬಂದಿದ್ದಾರಲ್ರಿ, ಅವ್ರಿಗೂ ಕಾಫಿ ಮಾಡಿಕೊಟ್ಟೆ। ಮತ್ತು ನೋಡ್ರಿ, ನಾನು ಕಾಫಿ ಕುಡಿದೆ। ಕಾಫಿ ಅಂದ್ರೆ ಮೈ ಫೇವ್ರೆಟ್ ಫ್ರೆಂಡ್ಸ್। ಇಲ್ಲಿ ನೋಡ್ರಿ, ಅವ್ರಿಗೆ ಕ್ಯಾಮ್ರಾದಲ್ಲಿ ಅಲೌಡ್ ಇದೆ ಇದನ್ನಿಲ್ಲ ಅಂತ ಗೊತ್ತಿಲ್ಲ, ಬಟ್ ಆದರೂ ಕೂಡ ನಾನು ಸ್ವಲ್ಪ ವಿಡಿಯೋ ತಗೊಂಡಿದ್ದೀನಿ। ಮತ್ತು ಇಲ್ಲಿ ನೋಡ್ರಿ, ಬೆಳಗ್ಗೆ ಮಾರ್ನಿಂಗ್ ವ್ಲಾಗ್ ಇದು ಕಂಟಿನ್ಯೂ ಮಾಡಿದೆ। ಏನಪ್ಪ ಅಂದರೆ ಮತ್ತೆ ಸಾಮಾನೆಲ್ಲ ಇಟ್ಟಿದ್ದು ಎಲ್ಲ ಸೆಟ್ ಮಾಡಬೇಕಲ್ರಿ, ಅದರಿಂದಾಗಿ ಮತ್ತೆ ಸೆಟ್ ಮಾಡ್ತಾಯಿದ್ದೆ। ಇಲ್ಲಿ ನೋಡ್ರಿ, ಬಟ್ಟೆ ಯಾವ ರೀತಿ ಸೆಟ್ ಮಾಡ್ತಾಯಿದ್ದೆ, ಇಷ್ಟಕ್ಕೊಂದು ಬಟ್ಟೆ ಇದಾವೆ ಎಲ್ಲ ಇವಾಗ ಫೋಲ್ಡ್ ಮಾಡಿ ಇಲ್ಲಿ ಅಲ್ಮಾರಿ ಕಬಾಟ್ನಾಗಿಂದು ಮತ್ತು ಇಲ್ಲಿ ಸ್ಟ್ಯಾಂಡ್ ಇದೆ ಅಲ್ರಿ ಬಟ್ಟೆದು, ಇದರಲ್ಲಿ ರ್ಯಾಕ್ಸ್ ಅಂತಾರಲ್ಲ, ಅದಕ್ಕೆ ಅದರಲ್ಲಿ ಇಡಬೇಕು। ಇವಾಗ ಎಲ್ಲ ಮಡಚಿ ಇಟ್ಟಿದ ನಂತರ ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು। ನೋಡಿರಿ, ಬಟ್ಟೆ ಆವಾಗಲೇ ಖಾಲಿ ತೋರಿಸಿದ್ದೀನಲ್ಲ, ನೋಡಿರಿ ಈ ಥರ ಸೆಟ್ ಮಾಡಿದ್ದೀವಿ ಬಟ್ಟೆ। ಇಲ್ಲಿ ನೋಡಿ, ಫಸ್ಟ್ ನಮ್ಮ ಹಸ್ಬೆಂಡ್ ಬಟ್ಟೆ, ಇಲ್ಲಿ ನಂದು, ಇಲ್ಲಿ ನಮ್ಮ ಮಕ್ಕಳದು, ಈ ಕಡೆ ಎಲ್ಲ ಏನೋ ಉಳ್ಕಿದ್ದು ಇನ್ನೂ ಸ್ವಲ್ಪ ಅದಾವ್ರಿ, ಆಮೇಲೆ ಮಾಡ್ತೀನಿ ಅದು ಎಲ್ಲಿಡಬೇಕು ಏನಂತ ಪ್ರತಿಯೊಂದು ಸ್ವಲ್ಪ ವೇಸ್ಟೇಜ್ ಇರ್ತಾವಲ್ರಿ, ಅವೆಲ್ಲ ತೆಗಿಯೋದೈತೆ। ಮತ್ತು ಈ ಕಡೆ ಇಲ್ಲಿ ನೋಡಿ, ಹೊಸ ಬಟ್ಟೆ, ನನ್ನ ಹೊಸ ಬಟ್ಟೆ, ಇವನು ನಮ್ಮ ಯಜಮಾನ್ರು ಹೊಸ ಬಟ್ಟೆ। ಇಲ್ಲಿ ನೋಡಿ, ಕೆಳಗಡೆ ಎಲ್ಲ ನಮ್ಮ ರಿನ್ಶಂದು, ನಮ್ಮ ಮಕ್ಕಳದೆಲ್ಲ ಐತಿ ಈ ಕಡೆ। ಓಕೆ, ಇಷ್ಟೇ ನೋಡಿರಿ ನಮ್ಮದು ಬಟ್ಟೆಗಳು, ಬಟ್ಟೆ ಅಂಗಡಿ ಥರ ಕಾಣಿಸುತ್ತೆ ನೋಡಿರಿ। ಓಕೆ ಫ್ರೆಂಡ್ಸ್, ಆಯ್ತು, ಇಷ್ಟೇ ನೋಡಿರಿ। ಇಲ್ಲೆಲ್ಲ ಬ್ಯಾಗ್ಗಳು ಸೆಟ್ ಮಾಡಿದ್ದೀವಿ। ಇಲ್ಲಿ ಸ್ವೆಟ್ರ್ ಇಟ್ಟಿದ್ದೀನಿ, ಇವಾಗ ಸ್ವೆಟ್ರ್ ಮತ್ತು ಬೇಸಿಗೆಲ್ಲ ಸ್ಟಾರ್ಟ್ ಆಗ್ತಾಯಿದೆ ಅಲ್ರಿ, ಅದರಿಂದಾಗಿ ಇದು ಸ್ವೆಟ್ರ್ ಅಷ್ಟೊಂದು ಯೂಸ್ ಆಗ್ತಾಯಿಲ್ಲ, ಮೇಲೆ ಇಟ್ಬಿಟ್ಟಿದ್ದೀನಿ। ಮತ್ತು ಹೊಸ ಚಾಪೆ ತೊಗೊಂಡಿದ್ದೆ, ಅದು ಕೂಡ ಮೇಲೆ ಇಟ್ಬಿಟ್ಟಿದ್ದೀನಿ। ಆಯ್ತು ನೋಡಿರಿ, ಇಷ್ಟೇ ನೋಡಿರಿ। ಇದು ನಮ್ಮ ಫ್ರಿಜ್ಜಿಂದು ರೆಡ್ ಬಾಕ್ಸ್, ಇವಾಗ ಇದು ಒಸಿತಾ ಇಲ್ಲ, ಇಲ್ಲಿ ಇಡ್ತಾ ಇದ್ದೀವಿ ರೀ ಸಾಮಾನು ಸೆಟ್ ಮಾಡೋಕ್ಕೋಸ್ಕರ। ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಯಜಮಾನ್ರು, ಹಾಯ್ ಚಲೋ ಬಾಯ್। ಏ ಕೋಸಿಲ್ಲ ರೀ, ಮತ್ಲ ಬಾಬಾ ತೊಗೊಂಡ್ರಿ, ಮತ್ತು ನನಗೆ ಅಡುಗೆ ಮಾಡೋಕೆ ಆಗಲ್ರಿ ನೋಡ್ರಿ। ಇವಾಗ ಕಟ್ ಮಾಡ್ತಾ ಇದ್ದೀವಿ। ಇದು ಎಷ್ಟು ದಿನದಿಂದ ಎತ್ತಿಟ್ಟಿದ್ವಿ ಫ್ರೆಂಡ್ಸ್, ಇದು ಯಾವಾಗಾದರೂ ನಾವು ಶಿಫ್ಟ್ ಮಾಡಿದಾಗ ಒಮ್ಮೆ ಇದು ಫ್ರಿಜ್ಜು ಮತ್ತು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಇದು ಎಲ್ಲ ಹಾಕಿ ಪ್ಯಾಕಿಂಗ್ ಮಾಡಿನೇ ತೊಗೊಂಡು ಹೋಗ್ತಿದ್ವಿ, ಅದರಿಂದಾಗಿ ಎತ್ತಿಟ್ಟಿದ್ವಿ ನೋಡಿರಿ। ಇವಾಗ ಇದು ಕಟ್ ಮಾಡಿಬಿಟ್ಟು ಇಲ್ಲಿ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್, ಇಲ್ಲಿ ಹಾಕಿ ಅದ್ರ ಮೇಲೆ ಮತ್ತು ಇವ್ರ ಗ್ಯಾರೇಜ್ ಸಾಮಾನು ಇಡ್ತೀವಿ ರೀ,
ಇಲ್ಲಿ ನೋಡ್ರಿ ನಮ್ಮ ರಿಮ್ಶಾ. ಹಾಯ್ ರಿಮ್ಶಾ. ಎಕ್ಸ್ಟ್ರಾ ಸಾಮಾನು ಏನೆಲ್ಲ ಅದೋ ಅಲ್ಲೇ ಹಾಕ್ಬಿಡ್ತೀವಿ ರೀ. ವಾವ್ ನೋಡ್ರಿ ಎಷ್ಟು ದೊಡ್ಡದೈತೆ. ವಸ್ತು ಬಿಡಮ್ಮ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಅವರು. ಮತ್ತು ನಾನೇ ಅಂದೆ ಆ ಥರ ಹಾಸಿ ಹಾಕ್ಬಿಟ್ರೆ ಸುಮ್ಮನೆ ಅದಕ್ಕೆ ಬಿಸಾಕ್ಬಿಡ್ತೀರಾ ಅಂತ ಹೇಳಿ ಹಾಕಿ धूल लगे देखो यहाँ पर. हाँ हाँ तो चढ़ेगी. चलो ನೋಡ್ರಿ ಇವಾಗ ನಮ್ಮಿಬ್ಬರು ಮಕ್ಕಳು ಹೊರಗಡೆ ಆಟ ಆಡಕ್ಕೆ ಹೋಗಿದ್ದಾರೆ ರೀ. देखो पहले जाओ मापो या तो बड़ा रहे तो ज़रा कट करो. अभी मेरे ख्याल से थोड़ा कट करना पड़ेगा. हाँ ನನಗೆ ರೇ ಅಂತಾರೆ ನೋಡಿ. ಬರೋಬರ ಆಗುತ್ತೇನ್ರಿ ಇಲ್ಲಿ ಆಗುತ್ತೆ. ಬಟ್ ನಾನು ದೊಡ್ಡದಂತ ಹೇಳ್ತಾ ಇದ್ದೀನಿ, ಅವ್ರು ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಕರೆಕ್ಟ್ ಮಾಪ್ ತೊಗೊಂಡು ಬಂದೀವಿ ನೋಡ್ರಿ. ಸಿಡಿ ಮಜಬೂತಾಗಿ ಇದು ನಮ್ಮ ಈ ಮನೆ ಓನರ್ ಇದ್ದಾರಲ್ರಿ ಅವ್ರದ್ದೇ ನೋಡ್ರಿ ಇದು ಸಿಡಿ. कट करना मैं बोली बा फिर ये कट कर लेना. कौन सा? वो एक्स्ट्रा बाहर का कट करो. लोग क्या कहते हैं ला बोलते ढूंढने लगाते. हेलो चाकू इससे नहीं होता, वो थोड़ा थोड़ा कर काट करना था. आयतु अधूरा नहीं. पसीना देखो तो काटने में पसीना चल गया. हाँ बाबा हमें बैठ को खाते तो मेहनत करते. वो तो नहीं बोला बोले लेकिन जाने दो. बराबर है परफेक्ट ನೋಡ್ರಿ ನೋಡ್ರಿ. मैं फेंको मत बोले सोचते भी इतना यूज हो रहा हो नहीं तो. आप ग्रेट हो, महान हो, आपकी चीजें हो. तथास्तु. थैंक यू. ಅಲ್ಲಿ ಕಟ್ಟಿಗೆ ಇದಾವ್ರಿ. 2-3 ವರ್ಷದ ಹಿಂದೆ ಕಟ್ಟಿಗೆ ತರಿಸಿದ್ವಿ. ಅಂದರೆ ಅಲ್ಲಿ ನಮ್ಮ ನಾಗಪುಷ್ಟಿಗೆಯಲ್ಲಿ ಇದ್ವಿ ಅಂತ ಹೇಳಿದ್ದೀನಿ ನೋಡ್ರಿ ಒಂದು ವಿಡಿಯೋದಲ್ಲಿ. ಆವಾಗ ಗ್ಯಾರ್ವಿ ಹಬ್ಬ ಮಾಡಿದ್ವಿ ರೀ. ಒಲೆ ಮೇಲೆ ಅಡುಗೆ ಮಾಡ್ಬೇಕಂತಂದಿದ್ರು. ಅದಕ್ಕೋಸ್ಕರ ಅದರಿಂದಾಗಿ ನಾವು ಅದು ಕಟ್ಟಿಗೆ ತರಿಸಿದ್ವಿ. ಉಳಿದಿದ್ದು ಏ ನೈ ಖಾನಮ್ಮ ಉಳಿದಿದ್ದೆಲ್ಲ ಈ ಥರ ಎತ್ತಿಟ್ಟಿದ್ದೀವಿ. ಇಷ್ಟು ದಿನ ಯೂಸೇ ಆಗಿಲ್ಲ ನಮಗೆ. ಇನ್ನು ಮುಂದೆ ಯೂಸ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ತೆಗೆದಿಟ್ಟಿದ್ವಿ ನೋಡ್ರಿ ಕಟ್ಟಿಗೆ. ಇಲ್ರಿ ಕಾಟನ್ ಕ್ಯಾಂಡಿ ಅಂತೆ ಪದೇ ಪದೇ ಏನೆಲ್ಲ ಬರ್ತಿತ್ತು. ಇವಾಗ ಪಾನಿಪುರಿ ಬಂದರೆ ಪಾನಿಪುರಿ ಬೇಕು, ಐಸ್ ಕ್ರೀಮ್ ಬಂದರೆ ಐಸ್ ಕ್ರೀಮ್ ಬೇಕು, ಎಲ್ಲ ಬೇಕು ನೋಡ್ರಿ ಮೇಲೆ ಆರಾಮ್ 2 ಜನ क्या भोजन भी सो सकते हैं. 3-4 ಜನ ನಿಜನ ಅಲ್ಲಿ ನೋಡ್ರಿಗ ಇದು ರಟ್ಟಿನ ಕೆಳಗೆ ಧೂಳ ಬಹಳ ಐತ್ರಿ. ಅದೇ ಧೂಳ ಕಾಣಿಸಿದ್ದು ಇವಾಗ ನೋಡ್ರಿ. ಇದ್ರ ಮೇಲೆ ಹತ್ತಿ ನಾನು ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಹೆಂಗೈತಿ ಇಲ್ಲಿ ಎಷ್ಟು ಆರಾಮ್ ಕುಂತಾರೆ ನೋಡ್ರಿ. ಒಂದು फोटो थंबनेल में डालने के लिए. और स्टाइल ನೋಡ್ರಿ ಇವರು. बस चलो यार काम में क्या है ನೋಡ್ರಿ ಕೆಲಸ ಬಿಟ್ಟೆಲ್ಲ ಹಿಂಗೆ ಮಾಡೋದು. ಚಲೋ ದೆವ್ವ ಕಣ್ಣಂಗೆ ಅಂತಾರಲ್ಲ
ए बस करे यार, डरेंगे देखने वाले। बने चिन्ह इಳಿಸ್ಲಾ आ जाओ। तुमने बुलाया और हम चल आए, जान हाथे ले आए। क्या मतलब? जान हथेली में मतलब उतना डर डर के आ रहे हो? दिलो जान है तुम्हारे लिए, और तुम जो है हमारे लिए। ನೋಡಿರಿ ಫ್ರೆಂಡ್ಸ್, ಇವೆಲ್ಲ ಇವಾಗ ಅಲ್ಲಿ ಇಡೋಕ್ಕೋಸ್ಕರ ಒಬ್ಬೊಬ್ಬರೇ ತೊಗೊಂಡೋಗಿ ಇಟ್ಬಿಡ್ತೀವಿ ಇವಾಗ. ನಡೀರಿ ಚಿನ್ನು, ಸಾಮಾನೆಲ್ಲ ತೊಗೊಂಡು ಇಟ್ಬಿಡಮ್ಮ, ಮತ್ತೆ ಮಾತಾಡ್ಕೊಂತಿದ್ರೆ ಹಂಗೆ ಟೈಮ್ ವೇಸ್ಟ್ ಆಗುತ್ತಾ. ಏನಾಯ್ತು ನಡೀರಿ, ಹೆಂಗೆ ನಿಂತಾರೆ ನೋಡ್ರಿ ಕೂದಲೆಲ್ಲ ಬಿಟ್ಕೊಂಡು. रिमशा तू करने आता तेरे को? बम्बई से आया। ए रिमशा में मस्त कर दिए वाला स्टेप कर मम्मा। बम्बई से आया मेरा दोस्त, दोस्त को सलाम करो। बाय बाय आपको खाओ पियो, बाय दिल को आराम करो। ಎಲ್ಲಾದ್ರೂ ಊರಿಗೆ ಹೋದ್ರೆ ನಮ್ಮ ನಿಮಿಷ ಹಿಂಗೆ ಕುಂದರ್ಸ್ಕೊಂಡು ಹೋಗ್ತೀನಿ ನೋಡ್ರಿ ಅಂತ. ಊರು ಬಂದದೆ ಎಲ್ಲಿ ಹಿಡ್ದಿರಿ ಇದು? ಇಲ್ಲಿ ನೋಡ್ರಿ, ಇಲ್ಲ ಬಾಹುಬಲಿ ಫುಲ್ ವೇಟ್ ಐತೆ ನೋಡ್ರಿ. ಇದು ನಮ್ಮ ಮದ್ವೆ ಕೊಟ್ಟಿದ್ದು ನೋಡ್ರಿ. ಇದನ್ನು ಬೆಳಗ್ಗೆಯಿಂದ ಇದೆಲ್ಲ ಸೆಟ್ ಮಾಡಿದ್ದೀನಿ ನೋಡ್ರಿ. ಇನ್ನೊಂದು ಐತ್ರಿ ಚಿಕ್ಕದು, ಅದನ್ನು ತೊಗೊಂಬಂದು ಇಲ್ಲೇ ಇಟ್ಬಿಡ್ತೀವಿ. ಯಾವ್ಯಾವ ಪ್ಲೇಸಲ್ಲಿ ಏನೇನು ಇರ್ಬೇಕಂತ ಇವ್ರು ನೋಡ್ರಿ ಗಿಡ್ಡಕ್ಕದ್ದಾರ ಅಂತ ಹೇಳಿಬಿಟ್ಟು ಹತ್ತಿ ಇದ್ರ ಮೇಲೆ. ಗಿಡ್ಡಕ್ಕೇನಿಲ್ಲ ರೀ, ನನಗಿನ್ನ ಹೈಟ್ ಇದ್ದಾರ. नहीं लो बाबा, हाइट है तुम. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಯಜಮಾನ್ರೆ ಜಾಸ್ತಿ ಕಾಣೋದು. ನಾನು ಚಿನ್ನು, ನಾನು ಮತ್ತು ಇವರು, ನಾನು ಕಮ್ಮಿ ಕಾಣಿಸ್ತೀನಿ ಇವ್ರಿಗೆ, ಯಾಕಂದರೆ ನಾನು ಕ್ಯಾಮ್ರಾ ಇಟ್ಕೊಂಡಿರ್ತೀನಿ. ಇಲ್ಲಾಂದರೆ ಸ್ಟ್ಯಾಂಡಲ್ಲಿ ಇರ್ತೀನಿ. ಅದು ನನ್ನ ಕೆಲಸ ಏನೇನದು ಅವೆಲ್ಲ ನಾನು ಮಾಡ್ಕೊಂಡಿನಿ ರೀ. ಇನ್ನೂ ಐದು ಸ್ವಲ್ಪ ಬಟ್ಟಿದು, ಅದನ್ನು ಮಾಡ್ಕೊತೀನಿ ಇವಾಗ. ಸಾಕು ಸಾಕು. ಹಾಂ बस लो, अरे छोटा वाला वहाँ पर रख दो. ಅದು ಇಲ್ಲೊಂದು ಅಲ್ಲೊಂದು ಮಳೆ ಬಡ್ದು ಹಿಂಗೆ ಪರ್ದ ಹಾಕ್ಬಿಡೋಣ. ಹಾಂ, ಚೆನ್ನಾಗಿರುತ್ತಾ. ನಡೀರಿ ನೋಡಿರಿ, ಕೆಲಸ ಮಾಡೋದು ಬಿಟ್ಟು ಇವಾಗ ಏನು ಮಾಡ್ತಾ ಇದ್ದಾರೆ ಇವರು. ನೋಡಿರಿ, ಕೆಲಸ ಮಾಡ್ತಾ ನಮ್ಮ ನಿಮಿಷ ಇದು ಗೋಬಿ ಕೊಡಿಸ್ರಿ ಪಪ್ಪ ಅಂತಂದರೆ ಕೆಲಸ ಬಿಟ್ಟು ಬಂದಾರೆ ನೋಡಿರಿ. ಮಗಳು ಏನಂದ್ರೆ ಅಂದರೆ ಸಾಕು, ತಕ್ಷಣ ಕೊಡಿಸ್ತಾರೆ. ನೋಡಿರಿ, ನಮ್ಮ ಮನೆ ಹತ್ರನೇ ಬಂದುಬಿಡ್ತಾರೆ. ಐಸ್ ಕ್ರೀಮ್, ಗೋಬಿ, ಪಾನಿಪುರಿ ನೋಡಿರಿ ಎಲ್ಲ. ನಿಮಿಷ ಇದ್ರಗಮ್ಮ ಸರಿ. ಗೋಬಿ ಹೆಂಗೆ ಮಾಡ್ತಾರೆ ನೋಡಿರಿ, ಎಷ್ಟು ಈಸಿಯಾಗಿ. ಹಾಂ ಅಣ್ಣ ಆರಾಮ? ಓ ಇದೇ ಮನೆ ನೋಡ್ರಿ, ಇದೆ ಅಣ್ಣಗೆ ಬಾಂಬೆಯಲ್ಲಿ ಇರ್ತೀವಿ ಅಂತಂದಿದ್ದೆ ನಾನು. ಅಕ್ಕ ಮನೆ ಬಿಟ್ಟು ಎಲ್ಲಿ ಯಾವುದೇ ಹೋಗ್ತೀವಿ ಅಂತಂದರೆ ಬಾಂಬೆಗೆ ಹೋಗ್ತೀವಿ ಅಂತ ಅಂದಿದ್ವಿ ನಾವು. ಇದೇ ಬಾಂಬೆ. ಅಚ್ಚಾ ನೋಡ್ರಿ, ಗೋಬಿ ರೆಡಿ ಆಯಿತು. ವಾವ್, ನೋಡಿರಿ, ಯಾರ್ಯಾರು ಬೇಕು ಹೇಳ್ರಿ, ಫಟಾಫಟ್ ಗರಂ ಗೋಬಿ ಮಾಡಿ ಕೊಡ್ತಾ ಇದ್ದಾರ. ಹಾಂ, ತಿನ್ನು ಬಸ್ಲು. ಉಳ್ಕಿದ್ದು ಪಾನಿಪುರಿ ತೊಗೊಂಡಾರ್ರಿ, ಅದಕ್ಕೆ ಬಸ್ಲು ತಿನ್ನು. ಫೋಟೋ ಇದ್ರೆ ಹೋನ. ಬಿಸಿ ಬಿಸಿ ಗೋಬಿ ಆಯ್ತು ನೋಡ್ರಿ. ಎಲ್ಲ ಸಾಮಾನು ಸೆಟ್ ಮಾಡೋದು. ಫ್ರಿಜ್ಜಿನ ಕವರ್ ಇರ್ತಿತ್ತಲ್ರಿ ಕೆಳಗಡೆ, ಫ್ರಿಜ್ಜಿಂದು ರಟ್ಟು ಇಟ್ಟಿದ್ದೀವಿ, ಮೇಲ್ಗಡೆ ಫ್ರಿಜ್ಜಿನ ಕವರ್ ಹಾಕಿಬಿಟ್ಟು ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ ನೋಡಿರಿ. ಇಲ್ಲಾಂದರೆ ಧೂಳ ಬೀಳುತ್ತಲ್ವ, ಅದರಿಂದಾಗಿ. ಆಯ್ತಾ ಚಿನ್ನು? ನೀವು ಇಲ್ಲೇ ಇದ್ಬಿಡ್ರಿ, ಜಾಗ ಚೆನ್ನಾಗೈತೆ.
ಇದಕ್ಕೆ ನಾವು ಕೋಡ್ಮಾಲ ಅಂತ ಹೇಳ್ತೀವಿ, ನೀವೇನು ಅಂತೀರ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. कोटमाला बोलते ना सिन्हा हम लोग. क्या किलो? स्टोरेज रूम. स्टोरेज रूम अंतारा. स्टोरेज रूम थोड़ी है वो, रूम ना है जैसा ऐसा रहता ना कोटमाला. क्या ही बोलते यार कन्नड़ में, नहीं मालूम है मुझे. वाह ನೋಡ್ರಿಪ್ಪ ನಮ್ಮ ಚಿನ್ನು ಎಷ್ಟು ಹೆಲ್ಪ್ ಮಾಡ್ತಾರೆ. ಆಲ್ಮೋಸ್ಟ್ ಅವ್ರದ್ದೇ ಸಾಮಾನು ಜಾಸ್ತಿ ಇರೋದ್ರಿ ಅವೆಲ್ಲ. ಸುಮಾರು ಜನ ಪೂರೆ ಎಸ್ ಗ್ಯಾರೇಜ್ ಸಾಮಾನು ಮತ್ತು ಅವ್ರದ್ದು ಬೈಕ್ ಇತ್ತಲ್ರಿ ಅದರದ್ದು ಸಾಮಾನೆಲ್ಲ ಇಲ್ಲೇ ಇಟ್ಟಿದ್ದೀವಿ. ಎಲ್ಲ ಆಯ್ತು ನೋಡ್ರಿಪ್ಪ. ಎಷ್ಟು ಹೆವಿ ಇದ್ದಾವೆ, ಫುಲ್ ವೀಡಿಯೋ ಮಾಡೋಕ್ಕಂತ ಆಗಲ್ಲ ಅಂತ ಹೇಳ್ಬಿಟ್ಟು ಕಟ್ ಸ್ವಲ್ಪ ಮಾಡಿ ವೀಡಿಯೋ ತಗೊಂಡಿದ್ದೀನಿ ಅಷ್ಟೇ ರೀ. ಆಯ್ತಾ ಚಿನ್ನು? ಬರ್ರಿಪ್ಪ. ಇನ್ನೂ ಏನೈತೆ? ಆಯ್ತಲ್ಲ ನೋಡಿರಿ. ಇವರಿದ್ರೆ ನಮ್ಮೇನು ಕೆಲಸ ಇದ್ರೇನು ಆಗ್ಬಿಡ್ತೈತೆ, ಇವರಿಲ್ಲ ಆದರೆ ನನ್ನಿಂದ ಏನೂ ಆಗಲ್ಲ ರೀ. आ जाओ ना यार. ಇನ್ನೂ ಖಾಲಿ ಇದ್ರಲ್ಲಿ ಇನ್ನೂ ಏನಾದರೂ ಇಡ್ಬೋದು. ಎಕ್ಸ್ಟ್ರಾ ಜಾಗ ಇದೆ. ಇನ್ನೂ ಸ್ವಲ್ಪ ಜಾಗ ಇತ್ತು. ಚಲೋ ಸ್ನಾನ ಕರ್ಲೋ, ಫ್ರೆಶ್ ಹೋ ಜಾओ. ಕಿಚನ್ ರೂಮಿನ ಸಾಮಾನು ಯಾವ ರೀತಿ ಸೆಟ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಇದು 160 ಸೇಲಲ್ಲಿ ತೊಗೊಂಡ್ಬಂದಿದ್ದಲ್ರಿ, ಅವೆಲ್ಲ ಇಲ್ಲಿ ಇಟ್ಟಿದ್ದೀನಿ ಮೇಲೆ. ಮತ್ತು ಇಲ್ಲಿ ನೋಡಿರಿ ಈ ಥರ ಇದು ಬ್ರೆಡ್ ಜಾಮು, ಸಾಸ್ ಇವೆಲ್ಲ ಈ ಕಡೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಅಕ್ಕಿ ಪ್ಯಾಕೆಟ್ ಇಟ್ಟಿದ್ದೀವಿ. ಇಲ್ಲಿ ನೋಡಿರಿ ಸಾಮಾನು ಈ ಥರ ಸೆಟ್ ಮಾಡಿದ್ದೀನಿ ನೋಡಿರಿ, ಪಾತ್ರೆಗಳೆಲ್ಲ. ಇನ್ನು ಇವು ಡಬ್ಬೆ ಎಲ್ಲ ಖಾಲಿ ಕಾಣಿಸ್ತಾ ಇದ್ದಾವಲ್ಲ ಫ್ರೆಂಡ್ಸ್, ಇದರೊಳಗಿಂದ ಎಲ್ಲ ಇಲ್ಲಿ ಇದು ಬಕೆಟಲ್ಲಿ ಹಾಕಿಟ್ಟಿದ್ದೀನಿ ಎಲ್ಲ ಮಸಾಲೆಗಳು. ಇವಾಗ ತೆಗೆದು ಅದರೆಲ್ಲ ಹಾಕ್ಬೇಕ್ರಿ, ಆಮೇಲೆ ಹಾಕ್ತೀನಿ ನಾನು. ಸದ್ಯಕ್ಕೆ ಎಷ್ಟು ಮನೆ ಸಾಮಾನೆಲ್ಲ ಎಷ್ಟು ಸೆಟ್ ಮಾಡಿದ್ದೀನಿ ಅನ್ನೋದು ಅಷ್ಟೇ ತೋರಿಸ್ತಾ ಇದ್ದೀನಿ ಸದ್ಯಕ್ಕೆ. ಓಕೆ.